ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಲಾಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲನ್ನು. ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು, ನಾವು ಜೀವನದಲ್ಲಿ ಈ ಖುಷಿಯನ್ನು ಅನುಭವಿಸಿರುತ್ತೇವೆ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಅದೇನೆಂದರೆ ವರ್ಷಧಾರೆ. ವರ್ಷಧಾರೆ ಎಂದರೆ ವರ್ಷದಲ್ಲಿ ಮೊದಲ ಬಾರಿಗೆ ಮಳೆ ಬಂದಾಗ ಯಾವ ರೀತಿ ನಮ್ಮ ಸಂತಸ ಉಂಟಾಗಿರುತ್ತದೆ ಎನ್ನುವುದನ್ನು ಈ ಕವನದ ಮೂಲಕ ನಿಮಗೆ ತಿಳಿಪಡಿಸುತ್ತಿದ್ದೇನೆ. ವರ್ಷಧಾರೆ ಮೊದಲ ಬಾರಿ ಇಳೆಗೆ ಇಳಿದಾಗ ಖುಷಿಯಿಂದ ನಲಿಯಿತು ರೈತನ ಮನಸ್ಸೀಗ. ಹನಿ ಹನಿಯಾಗಿ ಇಳೆಗೆ ಇಳಿಯುವ ಚಂದ, ಹನಿ ಹನಿಯಾಗಿ ಇಳೆಗೆ ಇಳಿಯುವ ಚಂದ, ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಅದರ ಅಂದವ. ಜಿನಿ ಜಿನಿ ಬೀಳುವ ಮಳೆಯ ಸದ್ದಿನಲ್ಲಿ, ಒಳ್ಳೆಯವರ ಒಡನಾಟದ ಮಾತಿನ ಮಧ್ಯದಲ್ಲಿ, ಒಳ್ಳೆಯವರ ಒಡನಾಟದ ಮಾತಿನ ಮಧ್ಯದಲ್ಲಿ, ತಂದೆ ತಾಯಿಯ ಪ್ರೀತಿಯ ಸಲುಗೆಯ, ಸಹೋದರ ಸಹೋದರಿಯ ಅಪ್ಪುಗೆಯ ಮುದ್ದಿನಲ್ಲಿ. ವರ್ಷಧಾರೆ ಇಲ್ಲವೆಂದರೆ ಇಳೆ ಇಲ್ಲವೋ? ಅದೇ ರೀತಿಯಲ್ಲಿರಬೇಕು ನಮ್ಮ ಸಂಬಂಧದ ಬಾಂಧವ್ಯವು. ಅದೇ ರೀತಿಯಲ್ಲಿರಬೇಕು ನಮ್ಮ ಸಂಬಂಧದ ಬಾಂಧವ್ಯವು. ವರ್ಷಧಾರೆ ನಮ್ಮ ಸ್ಫೂರ್ತಿಯ ಚಿಲುಮೆಯು. ಉಳಿಸಬೇಕು ನಾವು ನಮ್ಮ ಪರಿಸರದ ಒಲುಮೆಯನ್ನು. ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್. ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ನಾವು 500 ಸಬ್ಸ್ಕ್ರೈಬರ್ಸ್ಗಳ ಪಯಣದಲ್ಲಿದ್ದು, ಈ ಪಯಣದಲ್ಲಿ ನೀವೆಲ್ಲ ಭಾಗಿಯಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಮುಂದೆ. ಧನ್ಯವಾದಗಳು.